ಎಲ್ರಿಗೂ ಮೊಕ್ಕದ ಮೇಲೆ ಪಿಂಪಲ್ ಆದ್ರೆ ನಿಂಗೇನಪ್ಪ ಕಿವಿ ಮೇಲೆ ಪಿಂಪಲ್ ಆಗೈತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಆಫ್ಟರ್ ಲಾಂಗ್ ಡೇಸ್ ನಾನು ಲಾಂಗ್ ವಿಡಿಯೋ ಮಾಡೋಕ್ಕೆ ಇವಾಗ ಸ್ಟಾರ್ಟ್ ಮಾಡಿದೆ. ಫ್ರೆಂಡ್ಸ್, ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ, ಇವರು ಹೋದರು ಆಫೀಸಿಗೆ. ನಾನು ಇವಾಗ ಶುಕ್ರವಾರ, ಇವತ್ತು ಟೈಮ್ ಬಂದುಬಿಟ್ಟು 9 ಗಂಟೆ ಆಗಿದೆ. ಲೇಟ್ ಆಯಿತು ಇವತ್ತು. ಮಕ್ಕಳೆಲ್ಲ ಕಳಿಸಿ ಇವರು ಟಿಫಿನ್ ಮಾಡ್ಕೊಂಡು ಹೋದ್ರಲ್ವ, ಸೊ ಲೇಟಾಗಿದೆ. ಶುಕ್ರವಾರ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿಬಿಟ್ಟು ನೆಲ ಒರೆಸ್ಕೊತಾ ಇದ್ದೀನಿ. ರೂಮ್ಗಳು ಸ್ವಲ್ಪ ದೊಡ್ಡದಾಗ್ಬಿಡುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಕಸನೆಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಮತ್ತು ನೀವೆಲ್ಲ ಹೇಗೆ ರಜೆ ಎಲ್ಲ ಕಡೆ ಹೋಗಿ ಬಂದ್ರಾ? ಹಾಗೆ ಬಸ್ಸು ಫ್ರೀ ಕೂಡ ಇದೆ ಅಲ್ವಾ? ಏನು ರಶ್ಶು ಅಂತೀನಿ. ಎಲ್ಲಿ ಹೋದ್ರೂ ಕೂಡ ಜನ ಅಷ್ಟೊಂದು ಇದ್ದಾರೆ ಅಂದರೆ, ಎಲ್ಲಿಂದ ನೋಡೋಕ್ಕೆ ಬರ್ತಾರಪ್ಪ, ಎಷ್ಟು ಜನ ನೋಡೋಕ್ಕೆ ಬರ್ತಾರಪ್ಪ ಅನ್ನಂಗೆ ಆಗ್ಬಿಡುತ್ತೆ. ಮನೇಲಿ ಇದ್ಬಿಟ್ರೆ ಏನು ಗೊತ್ತಾಗಲ್ಲ, ಬಟ್ ಹೊರಗೆ ಹೋದರೆ ಮಾತ್ರ ಎಲ್ಲಿ ನೋಡಿದರೂ ಜನ. ಟೆಂಪಲ್ ಆಗಲಿ, ಬೀಚ್ ಆಗಲಿ, ಎಲ್ಲಿ ಹೋದ್ರೂ ಕೂಡ ಜನ ತುಂಬ ಇರ್ತಾರೆ. ಅದೇನೂ ಗೊತ್ತಿಲ್ಲಪ್ಪ. ಬಟ್ ಇನ್ನು ಜೂನ್ ಜುಲೈ ತನಕನೂ ಹೋಗ್ತಿರ್ತಾರೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಸೊ ಪರವಾಗಿಲ್ಲ, ಒಂದು ರೇಂಜಿಗಿರುತ್ತೆ. ಆದರೂ ಎಲ್ಲ ಕಡೆನೂ ಇದ್ದಾರೆ ಫ್ರೆಂಡ್ಸ್. ಆಮೇಲೆ ಈ ಅಧಿಕ ಮಾಸನಲ್ಲಂತೂ ಅಲ್ಲಿ ಇಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗ್ತಿರ್ತಾರಲ್ವ, ಸೊ ಜಾಸ್ತಿನೇ ಜನ ಇರ್ತಾರೆ. ತುಂಬ ದಿನ ಆಯ್ತಲ್ಲ ವೀಡಿಯೋಸ್ ಮಾಡಿಬಿಟ್ಟು, ಲಾಂಗ್ ವೀಡಿಯೋಸ್ ಮಾಡಿಬಿಟ್ಟು, ಸೊ ಮಾತಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊತಾ ಇದ್ದೀನಿ. ಲಾಂಗ್ ವೀಡಿಯೋಸ್ ಒಂದೇ ಹಾಕೋಕ್ಕಾಗಿಲ್ಲ ನನಗೆ. ಅಲ್ಲಿ ವೀಡಿಯೋಸು ಎಡಿಟಿಂಗ್ ಎಲ್ಲ ಮಾಡಿಬಿಟ್ಟು ಹಾಕೋಕ್ಕಾಗಲಿಲ್ಲ, ಸೊ ಶಾರ್ಟ್ ವೀಡಿಯೋಸ್ ಒಂದೇ ಹಾಕ್ತಾ ಇದ್ದಿದ್ದು. ಮತ್ತು ವೀಡಿಯೋಸ್ ಎಲ್ಲ ಹೇಗೆ ಬರ್ತಾಯಿದೆ, ಶಾರ್ಟ್ ವೀಡಿಯೋಸು, ಅಡುಗೆದು ಎಲ್ಲ ಹೇಗೆ ಬರ್ತಾಯಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ಗೊತ್ತು ನೀವೆಲ್ಲ ಕಮೆಂಟ್ ಮಾಡಲ್ಲ ಅಂತ, ಆದರೂ ಹೇಳ್ತಾ ಇದ್ದೀನಿ. ಏನೋ ಒಂದು ಕಡೆಗೆ ಅನಿಸುತ್ತೆ ಮಾಡ್ಬೋದು ಅಂತ. ಕೆಲವರು ಮಾಡ್ತಾರೆ, ಹಾಗೇನಿಲ್ಲ, ರಿಪ್ಲೈ ಮಾಡ್ತಿರ್ತಾರೆ ಹೇಗಾಗಿದೆ ಏನು ಅಂತ, ರೆಸಿಪೀಸ್ ಎಲ್ಲ ಹೇಗೆ ಬರ್ತಾಯಿದೆ ಅಂದ್ಬಿಟ್ಟು. ಈ ಶುಕ್ರವಾರ, ಮಂಗಳವಾರ, ಸೋಮವಾರ ಅಂತೂ ಮಿಸ್ ಮಾಡೋದಿಲ್ಲ. ಎಲ್ಲ ಮನೆಯೆಲ್ಲ ನೀಟಾಗಿ ಮಾಡ್ಕೊಂಡ್ಬಿಟ್ಟು ಪೂಜೆ ಮಾಡೋಕ್ಕೆ ನಿಂತ್ಕೊಳ್ತೀನಿ. ಆಬ್ವಿಯಸ್ಲಿ ಜಾಬ್ ಹೋಗೋರ್ಗಂತೂ ಏನು ಮಾಡೋಕ್ಕಾಗಲ್ಲ, ಸೆಕೆಂಡ್ ಆಪ್ಷನ್ನು ಹೇಗಿರುತ್ತೆ ಹಾಗೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಕೆಲಸ ಇದ್ದೇ ಇರುತ್ತೆ ಮನೇಲಿರೋರಿಗೆ. ಅದೇ ಡ್ಯೂಟಿಗೆ ಹೋಗಿ ಬರೋರಿಗೆ ಮಾತ್ರ ಇರುತ್ತೆ, ಬಟ್ ಅದೇನೋ ಗೊತ್ತಿಲ್ಲ, ಹೊರಗೆ ಒಳಗಡೆ ಎರಡೂ ಮ್ಯಾನೇಜ್ ಮಾಡ್ಬೋದು ಆ ಥರ. ಬಿಫೋರ್ ನಾನು ಹೋಗ್ತಿದ್ನಲ್ವಾ, ಎರಡೂ ಕಡೆ ಮ್ಯಾನೇಜ್ ಆಗ್ತಾಯಿತ್ತು. ಇವಾಗ ಮನೇಲಿ ಇದ್ದಾಗಿಂದ ನೋಡ್ತಾ ಇದ್ದೀನಿ ಕೆಲಸನೇ ಮುಗಿಯಲ್ಲ. ಹಾಗೆ ನಂತರ ಸ್ನಾನ ಮಾಡ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್. ಸನ್ ಸ್ಟಾಕರ್ ಫ್ರೆಂಡ್ಸ್, ಮಾಯಿಶ್ಚರೈಸರ್ ಪ್ಲಸ್ SPF 50+++ ಇದೆ. ಸೊ ಸ್ನಾನ ಮಾಡಿ ಬಂದ ತಕ್ಷಣ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನು ಹಚ್ಕೊಳ್ಳೇಬೇಕು, ಹೊರಗೆ ಹೋಗಲಿ ಬಿಡಲಿ. ನಂಗೆ ಮೊದಲು ಗೊತ್ತಿದ್ದಿಲ್ಲ ಫ್ರೆಂಡ್ಸ್, ಇವಾಗ ಹಚ್ಕೊತಾ ಇದ್ದೀನಿ. ಅಂದರೆ ಆಲ್ಮೋಸ್ಟ್ ತುಂಬ ವರ್ಷ ಆಯಿತು, ಬಟ್ ಬಿಫೋರ್ ನಂಗೆ ಗೊತ್ತಿದ್ದಿಲ್ಲ, ಒಂದು 3-4 ಇಯರ್ಸ್ ಬ್ಯಾಕು. ಸೊ ಆಫ್ಟರ್ 35 ಪಿಗ್ಮೆಂಟೇಷನ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಸನ್ಸ್ಕ್ರೀನ್ ಹಚ್ಕೊಳ್ಳೇಬೇಕು, ಇಲ್ಲದಿದ್ದರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಫ್ರೆಂಡ್ಸ್ ಸ್ಕಿನ್ ಎಲ್ಲ. ಸನ್ಸ್ಕ್ರೀನ್ ಮತ್ತು ಮಾಯಿಶ್ಚರೈಸರ್ ಕಂಪಲ್ಸರಿ ಹಚ್ಕೊಳ್ಳಿ, ಸ್ಕಿನ್ ಚೆನ್ನಾಗಿರುತ್ತೆ. ಹಾಗೆ ಲಿಪ್ ಬಾಮ್ ಹಚ್ಕೊಂಬಿಡಿ ಫ್ರೆಂಡ್ಸ್, ಮುಗೀತು. ಇನ್ನೇನು ಮನೇಲಿದ್ದಾಗ ಸ್ಕಿನ್ ಕೇರ್ ಅಷ್ಟೊಂದೇನು ಬೇಕಾಗಲ್ಲ, ಲೈಕ್ ಫೌಂಡೇಶನ್ ಅದು ಇದು ಎಲ್ಲ ಏನು ಹಚ್ಕೊಬೇಕಾಗಿಲ್ಲ. ಹೊರಗಡೆ ಹೋದರೆ ಮಾತ್ರ ಪ್ರಿಫರ್ ಮಾಡಬೇಕು, ಇಲ್ಲಾಂದರೆ ಸ್ಕಿನ್ ಎಲ್ಲ ಹಾಳಾಗ್ಬಿಡುತ್ತೆ. ಬನ್ನಿ ಇವಾಗ ಪೂಜೆ ಮಾಡ್ಕೊಂಬಿಡೋಣ. ಜಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಮಹಾದೇವಾಯತೆ ನಮಃ. ಶಾವಿಗೆ ಬಾತು ಚಟ್ನಿ ಪುಡಿ, ಇವತ್ತು ಶಾವಿಗೆ ಬಾತ್ ಮಾಡಿದ್ದೆ. ಸೊ ಹಾಗಾಗಿ ಮಕ್ಕಳು ಟಿಫಿನ್ನು ಶಾವಿಗೆ ಬಾತೇ ತಿನ್ಕೊಂಡ್ರು. ಬಾಕ್ಸಿಗೆ ಟೊಮೆಟೊ ಬಾತ್ ಮಾಡಿದ್ದೆ, ಸೊ ಅದನ್ನು ತೊಗೊಂಡು ಹೋಗಿದ್ದಾರೆ. ಚೆನ್ನಾಗಿದೆ. ಟಿಫಿನ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಜೇನುಳಾನ ಬಟ್ಟೆ ಇಟ್ಟಿದ್ದಾರಲ್ಲ ಪಪ್ಪ ಅಲ್ಲಿ, ಆದ್ರೂ ಬಂದಿದ್ದಾವ ಏನು ನೋಡೆ, ಹುಲಿ ಬಂದರ ಥರ ಆಡ್ತಿದ್ದ ನಾವು. ಹಾಯ್ ಫ್ರೆಂಡ್ಸ್, ಮಧ್ಯಾಹ್ನ ಎಲ್ಲ ಮಾತಾಡೋದಕ್ಕೆ ಆಗಿಲ್ಲ, ಮಧ್ಯಾಹ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಅಂದರೆ ಎಡಿಟಿಂಗ್ ಇತ್ತು, ಸ್ವಲ್ಪ ಬೇರೆ ಕೆಲಸನ ಇತ್ತು, ಹಾಗಾಗಿ ಒಂದು ವೀಡಿಯೋ ಶೂಟ್ ಮಾಡೋದಿತ್ತು.
ಅದಕ್ಕೋಸ್ಕರ ಕಂಟಿನ್ಯೂ ಮಾಡಲಿಲ್ಲ. ಇವಾಗ ಸಾಯಂಕಾಲ 5 ಗಂಟೆ ಆಗಿದೆ. ಕಾಫಿ ಕುಡಿತಾ ಇದ್ದೀನಿ. ಬನ್ನಿ ಕಾಫಿ ಕುಡಿಯೋಣ ಎಲ್ಲರೂ. ಏನು ನೋಡಿದೆ ಓಂ? ಓದ್ವಾ ಅದವ? ಏನೋ ಇವಾಗ ಏನು ತಿಂದಿರೋದು? ಕಾಫಿ ಕುಡಿದ್ಬಿಟ್ಟು ಇವಾಗ ವಾಕ್ ಹೋಗ್ತಿದ್ದೀನಿ ಫ್ರೆಂಡ್ಸ್. ವಾಕ್ ಹೋಗಿ ಬರ್ತೀನಿ. ಬೆಳಗ್ಗೆ ಮಧ್ಯಾಹ್ನ ಎಲ್ಲ ತಿಂದಿರೋದು ಕರಗಿಸ್ಬೇಕಲ್ವ ಸ್ವಲ್ಪನಾದರೂ, ಅದಕ್ಕೆ ವಾಕ್ ಹೋಗಿ ಬರ್ತೀನಿ. ಶರ್ಟ್ ಕೊಟ್ರಾ? ನಾಳೆ ಸ್ಕೂಲೇ ಇಲ್ಲಲ್ವಾ? ಮಂಡೇ ಹೆಂಗೆ ಎಕ್ಸ್ಚೇಂಜ್ ಮಾಡ್ತೀರಾ? ಯಾಕೆ ಅವ್ರು ಕೊಟ್ಟಿಲ್ಲಂತ? ಕೊಟ್ಟಿಲ್ವಂತ? ಕಲರಲ್ಲಿ ಅದು ಹೋಗ್ಯತಾ ಕಲಿ? ಹೆಂಗೆ ಹೋಗ್ಸಾರ? ಈಗ 5 ಗಂಟೆ ಆಯಿತು. 40-45 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಹೋಗ್ಬಿಟ್ಟು ಬುಕ್ಕಿಂಗ್ ಮುಗಿಸ್ಕೊಂಡು ಬರ್ತೀನಿ. ಬಾಯ್. ತುಂಬಲೇ ಇಲ್ಲಲ್ಲ ಮತ್ತೆ ಖುಷಿ ಒಂದು ಸ್ವಲ್ಪ ನೀರು ತುಂಬಿಕೊಡು. ಕರೆಕ್ಟ್ ಅಷ್ಟೇ ಆಯ್ತಲ್ಲೇ. ಈಗ ತುಂಬಿಡು, ಪಪ್ಪ ಬಂದಾಗ ಇಲ್ಲ ಅಂತಾರೆ. ತುಂಬಿಟ್ಟು ಬಿಟ್ಟು ಆಮೇಲೆ ದೀಪ ಹಚ್ಚಿ ಬರ್ತೀನಿ. ಸ್ವಲ್ಪ ಶಾವಿಗೆ ಉಪ್ಪಿಟ್ಟೆ ನೋಡ್ತೀನಿ ನಾವು ಮೊಸರು ಹಾಕೊಂಡು. ಖುಷಿ ಬಕೆಟ್ ಒಳಗಿಡಿದನ. ಬಕೆಟ್ ಒಳಗಿಡೆ ಫಸ್ಟು. ಹಾಂ, ಬಕೆಟ್ ಒಳಗಿಡೆ ಅಂದ್ರೆ ನೀನೇ ಹಾಕುವಂತೆ. ತಗೋ ಫಸ್ಟು 3 ಸಂಜೆ ಹಂಗೆ ಇಡಬಾರ್ದು ಬಕೆಟ್ನ. ದೀಪ ಹಚ್ಚು. ಎತ್ತಿಟ್ಕೊಂಗಂದ್ರೆ ಹೋಗ್ಲಾ? ಬಾಯ್ ಬಾಯ್ ಫ್ರೆಂಡ್ಸ್. ಸ್ವಲ್ಪ ವಾಕ್ ಮಾಡ್ಕೊಂಡು ಬಂದ್ಬಿಡೋಣ. ಒಂದು 40-45 ಮಿನಿಟ್ಸ್ ಅಷ್ಟೇ ಆಗುತ್ತೆ, ಜಾಸ್ತಿ ಹೋಗಲ್ಲ ನಾನು. ಟಯರ್ಡ್ ಆಗಿಬಿಡುತ್ತೆ ನನಗೆ. ಅದಕ್ಕೆ ಹಾಗೆ ನಮ್ಮ ಬಾಡಿ ರೆಸಿಸ್ಟೆನ್ಸ್ ಎಷ್ಟಿದೆ ನೋಡ್ಕೊಂಬಿಟ್ಟು ನಾವು ವಾಕ್ ಮಾಡಬೇಕು ಅಥವಾ ಎಕ್ಸಸೈಸು ಇದನ್ನೆಲ್ಲ ಮಾಡಬೇಕಾಗತ್ತೆ. ಸುಮ್ಮನೆ ಮಾಡ್ತೀವಿ ಅಂತ ಕಂಟಿನ್ಯೂಸ್ ಆಗಿ ಮಾಡಿದರೆ ಆಮೇಲೆ ಕಷ್ಟಪಡಬೇಕಾಗತ್ತೆ ಅಷ್ಟೇ. ಒಂದು ಹೋಗಿ ಇನ್ನೊಂದಾಗುತ್ತೆ. ಹೆಂಗೆ ಶರಣ? ಸೂಪರಾಗಿದೆ, ಸಾಫ್ಟ್ ಆಗಿ. ಎದರಿಂದ ಮಾಡತ್ತೇಳು? ತಿಂದ್ರೆ ಗೊತ್ತಾಗಲ್ಲ ಎದರಿಂದ ಮಾಡೈತೆ ಅಂತ. ಎದರಿಂದ? ಸಬಾಕ್ಷಿ. ಸಬಾಕ್ಷಿ ಅಲ್ಲ, ಸಬಾಕಿ. ಸಾಬುದಾನ. ಸಾಬುದಾನ. ಎಸ್. ನಂಗೆ ತಿಂದ ತಕ್ಷಣ ಗೊತ್ತಾಗ್ತದೆ ಸಾಬುದಾನ ಏನು ಮಾಡಿ. ಈ ಬ್ಲ್ಯಾಕ್ ಡ್ರೆಸ್ ಭಾಳ ಜನ ಫ್ಯಾನ್ಸ್ ಅದ್ರ. ಭ್ರಮೆ. ಬ್ಲ್ಯಾಕ್ ಡ್ರೆಸ್ ಮೇಲೆ ಬಿಳಿ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಬಿಳಿ ಬೇಕಿನ ಹೋದ್ರೆ ಚಂದ ಕಾಣಿಸ್ತಾರೆ ಎಲ್ಲರೂ. ಮಿಷಿನ್ ಕೊಡ್ತೀನಪ್ಪ, ಕೊಟ್ರಿ. ಅವಳು ತಿಂದಿದ್ದಾಳೆ. ಕೊಟ್ರಿ ಇದನ್ನಾರು ಕೊಡ್ತಾರೆ, ಮಿಷಿನ್ಗೆ ಕೊಡ್ತಿದ್ದಾರೆ. ನಾನು ತಿಂದಿದ್ದೀನಪ್ಪ. ಚೆನ್ನಾಗಿ ಬಂದದಾ? ಆಮೇಲೆ ಬಂದು ಕಾಫಿ ಮಾಡಿಕೊಡುವ. ಕಾಫಿ ಕೊಡ್ರಿ. ಇದೆ ಕಣೆ ಬಾಕ್ಸಲ್ಲಿ, ರೆಡ್ ಕಲರ್ ಡಬ್ಬಿಯಲ್ಲಿ. ಅದರಲ್ಲೇ ನೀರು ಹಾಕಿ ಹಾಲು ಹಾಕ್ಬಿಟ್ಟು, ನೀರಂತಿ ನೋಡು, ಅದರಲ್ಲೇ ಹಾಲು ಹಾಕ್ಬಿಟ್ಟು ಶೇಕ್ 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 ಕೆ ಬಾಡಿ ಬೇಬಿ. ಕಾಫಿ ಶೇಕ್. ಕಾಫಿ ಶೇಕ್. ಮೊಬೈಲ್ ಓಂ ಕೈ ಏನು ಮಾಡ್ಕೊಂಡೆ? ಯೂಸ್ ಮಾಡಿದೆ 4 ತಾಸು. ಒಬ್ರೊಬ್ರು ಒಂದೊಂದು ಟ್ಯಾಬ್ ಕೊಟ್ಟಿದ್ರು. ಎಲ್ಲಿ ಕೆರಿಯರ್ ಇದಕ್ಕೆ ಏನೋ ಕ್ವಶನ್ಸ್. ಮಮ್ಮಿ ನೋಡಿ ತಿರುಗ ಇಲ್ಲಿ ನೋಡಿಲ್ಲಿ. ಹಂಗೆ ಅದು ಬೇಕಾಗಿ ಜಾಗ ಇದ್ದಿದ್ದಿಲ್ಲ ಅದಕ್ಕೆ ಬರೋಕ್ಕೆ, ಅದಕ್ಕೆ ಅಲ್ಲೇ ಬಂದದ್ದು. ಬೇರೆ ಕಡೆ ಸಿಕ್ಕಿಲ್ಲ ಅದಕ್ಕೆ ಜಾಗ, ಅದಕ್ಕೆ ಅದನ್ನು ಹೊಡ್ಕೊಬೇಕು. ಇವಾಗ ಹೊಡ್ಕೊಂತಾರೆ ನೋಡು. ಈಗ ರಾತ್ರಿ ಮಲ್ಕೊಳ್ಳೋಷ್ಟೊತ್ತಿಗೆ ಅದನ್ನು ಹೊಡ್ಕೊಂಡು ಮಲ್ಕೊಳ್ತಾರೆ, ಹಂಗೆ ಮಲ್ಕೊಳ್ಳೋದು. ಟ್ಯಾಬ್ಲೆಟ್ ತೊಗೊಂಡು ಓವರ್ ಇಟ್ ಆಗಿಬಿಟ್ಟು ಟ್ಯಾಬ್ಲೆಟ್
ಅದು ಅಲ್ಲೋಗಿ ಆಗ್ಬಿಟ್ಟತಾ ವೆರಿ ಗುಡ್ ಅದಕ್ಕೆ ಪಾಪ ಜಾಗ ಸಿಕ್ತು. ಅದಕ್ಕೆ ಅಪ್ಪನ ಕಿವಿಗೆ ಸಲ ಇಲ್ಲಿ ಗುಳ್ಳೆ ಆಗಿರೋದಕ್ಕೆಲ್ಲ ಪಪ್ಪ ಮುಚ್ಕೊಳ್ಬಿಟ್ಟೈತೆ ಕಿವಿ. ಚೆನ್ನಾಗಿ ಬಂದದ. ಪರವಾಗಿಲ್ಲ ಆಪ್ನದು ಇದು ಮಮ್ಮಿಗೆ ಥ್ಯಾಂಕ್ ಯು ಹೇಳ್ಬೇಕು. ಯಾಕೆ ಹೇಳು, ರಾತ್ರಿ ಇದನ್ನು ಮಾಡಿಲ್ಲ. ಡಿಫ್ರೆಂಟ್ ವೆರೈಟಿ ಬರ್ತದೆ. ನಮ್ಮ ಮಮ್ಮಿ ಬೆಳಗ್ಗೆ ಅವಾಗ ಏನೇನು ಮಾಡ್ಕೊಳಿಸುತ್ತಲ್ಲ ಅವಾಗಲೇ ಹೇಳಿದ್ದೆ. ಏನೋ ಎರಡು ಸಿಗ್ತಾವೆ ನೋಡಿ ಇವತ್ತು ಯೂಟ್ಯೂಬ್ ಇರೋದಕ್ಕೆ ಫಸ್ಟ್ ಟೈಮ್ ಇವತ್ತು ಜಲ್ದಿ ಬಂದು ಚಲೋ ಆಯಿತು. ಓಕೆ ಕಟ್ ಟೈಮ್ ಸ್ನ್ಯಾಕ್ಸ್ ಸಿಗ್ತದೆ. ನೀನು ನಿನ್ನೆ ಬಂದಿದ್ದು ನೋಡಿ ಇವತ್ತು ಎತ್ತಿಟ್ಟೆ ಬರ್ಬೋದು ಅಂತ. ಒಲೆ ಅದ್ರಾಗ ಸ್ವಲ್ಪ ಹಾಲು ಹಾಕ್ಬಿಟ್ಟು ಬಿಸಿ ಮಾಡಿಬಿಡು, ಸಕ್ರೆ ಹಾಲು ಹಾಕಿ ಶೇಕ್ ಮಾಡಿಬಿಡು, ಅದನ್ನೇ ಗ್ಯಾಸ್ ಮೇಲೆ ಇಡು ಅಷ್ಟೇ. ಆಗಲ್ ಮಾಡಿರೋ ಸ್ವಲ್ಪ ಉಳ್ಕೊಂಡಿರ್ಬೇಕಲ್ಲ, ಅದರಲ್ಲೇ ಹಾಕ್ಬಿಡು ಸ್ವಲ್ಪ ಜಾಸ್ತಿ ಮಾಡಿ ವೇಸ್ಟ್ ಮಾಡಬೇಡ. ವೇಸ್ಟ್ ಮಾಡಬಾರ್ದು, ಕಟ್ ಮಾಡೋದು ಚೆನ್ನಾಗಿದ್ರೂ ವೇಸ್ಟ್ ಮಾಡಬಾರ್ದು. which is friends 17 lakhs 85,100 rupees. How much does he has in a year? It is the 2 lakh 28 lakh 25,600 rupees. 600. ಚುಟ್ಟಿಲ್ಲ ಅದಕ್ಕೆ ಅಂದರೆ ಅವಾಗ ಟ್ಯಾಬ್ಲೆಟ್ ಒಳಗೆ ಹೋಗ್ಬಿಟ್ಟು ಅದಕ್ಕೆ ನಿಂಗೂ ತಿಂದಿರ್ಬೇಕು ಹಂಗೆ ಮಾಡೋದು ಟ್ಯಾಬ್ಲೆಟ್. ಏನ ನೀನು ಟ್ಯಾಬ್ಲೆಟ್ ಯಾವಾಗ ತೊಗೊಳಲ್ಲ ಅವಾಗ ನಿನಗೂ ಪಪ್ಪ ಬಂದು ಹಿಂಗೆ ಚುಟ್ಬೇಕಾ, ನೀನು ಒಂದು 10 ನಿಮಿಷ ಅಂತ ಕೂತಿರ್ತೀವಿ ಅವಾಗ ಹಾಕ್ಬೋದು. ಟ್ಯಾಬ್ಲೆಟ್ ಹಾಕಿ ನೀರು ಹಾಕ್ಬೋದು. ಟ್ಯಾಬ್ಲೆಟ್ ಹಾಕಿ ನೀರು ಹಾಕಿ ನೀರು ಹಾಕಿ ಟ್ಯಾಬ್ಲೆಟ್ ಹಾಕೊಂಡ್ರೆ ಹೋಗಲ್ವಾ ಒಳಕ್ಕೆ? ಗುಡ್. ಅದೇ ಗೊತ್ತು. ಆಮೇಲೆ ನೀನು ನುಂಗಿಲ್ಲ ಅಂದರೆ ನೀರು ಹಾಕೊಂಡ್ಮೇಲೆ ಅದಕ್ಕೆ ಫಸ್ಟ್ ಟ್ಯಾಬ್ಲೆಟ್ ಹಾಕ್ತೀವಿ. ನೀರು ಹಾಕಿದ್ರೆ ಆಮೇಲೆ ಮೈ ಮುಚ್ಚಿಬಿಟ್ರೆ ಅದಕ್ಕೆ ಮತ್ತೆ ಅದಕ್ಕೆ ಫಸ್ಟ್ ಟ್ಯಾಬ್ಲೆಟ್ ಹಾಕ್ತೀವಿ. ಅದು ಕಹಿ ಇರುತ್ತಲ್ಲ ಅದಕ್ಕೆ ಹಿಂಗಿರೋ ನೀರು ನೋಡ್ಕೊಳ್ಳಲೇಬೇಕು. ಚೆನ್ನಾಗೈತೆ ಉಮ್ಮ. ನನ್ನ ದುರದೃಷ್ಟ, ನಾನೇ ತಿನ್ನಲ್ಲ ಅದನ್ನು. ಅಮೆಝಾನಿಂದ ತರಿಸಿದ್ದ? ಅಮೆಝಾನ್ ಡೆಲಿವರಿನೇ ಬರಲ್ಲಲ್ಲ ಇಲ್ಲಿಗೆ, ಏನಕ್ಕಂತೆ? ಪಲ್ಯನೇ ಇಲ್ಲಲ್ವಾ? ಆಯ್ತು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಎಂಡ್ ತನಕ ಯಾರೆಲ್ಲ ನೋಡಿದ್ದೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ. ಬಾಯ್.